ಅಂಕೋಲಾದಿಂದ ಪ್ರಸಾರವಾಗುವ ನಮ್ಮ ಕರಾವಳಿ ವೀಕ್ಷಕರಿಗೆ ನಮಸ್ಕಾರ. ಈ ಕ್ಷಣದ ಪ್ರಮುಖ ಸುದ್ದಿ. ಶರಣಂ 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 ಗುರುನಾರಾಯಣ ಶರಣಂ ಭಜಿಸಿ ನಮಿಸಿ ಸ್ಮರಿಸುವೆ ನಾ ಗುರುದೇವ ಶರಣಂ. ಕಂಡಂತ ಮಹಾನ್ ಮಾನವತಾವಾದಿ ಮತ್ತು ಕ್ರಾಂತಿಕಾರಿ ವ್ಯಕ್ತಿಯಾಗಿರುವಂಥ ಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನ. ನಾವು ಕಳೆದ ವರ್ಷ ಸರ್ಕಾರದಿಂದ ಕೆಲವೊಂದು ಅನುದಾನವನ್ನು ಬಂದಿತ್ತು ಇಲ್ಲಿಗೆ. ಅದನ್ನು ಅಂದಿನ ತಹಸೀಲ್ದಾರ್ ಆಗಿರುವಂಥ ಅಶೋಕ್ ಭಟ್ ಸರ್ ಅವರು ನಮ್ಮನ್ನೆಲ್ಲ ಕರೆದು, ಇದು ನಮ್ಮ ಕಚೇರಿ ಒಳಗೆ ಸಣ್ಣದಾಗಿ ನಡೆಯೋದ್ರ ಬದಲಿಗೆ ನೀವು ಕಾಲೇಜು ಮಕ್ಕಳನ್ನು ಕರ್ಕೊಂಡು ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾರಾಯಣ ಗುರು ಜಯಂತಿಯನ್ನು ಒಂದು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡಿ ಅಂತ ನಮಗೆ ಕಳೆದ ವರ್ಷ ಅವರೇ ಖುದ್ದಾಗಿ ನಿಂತು ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಂಡಿದ್ರು. ಈಗ ನಿನ್ನೆನೂ ಕೂಡ ಅವರು ಫೋನ್ ಮಾಡಿದ್ದಾರೆ. ಯಾಕಂದರೆ ಅವರು ಈಗ ಯಲ್ಲಾಪುರದಲ್ಲಿ ತಹಸೀಲ್ದಾರ್ ಆಗಿದ್ದಾರೆ. ಅಲ್ಲಿಯೂ ಕೂಡ ಅವರು ಒಂದು 300 ಜನನ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಕೋಲಾದಲ್ಲೂ ಕೂಡ ನೀವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದರು. ಆದರೆ ಕೆಲವೊಂದು ಕಾರಣಗಳಿಂದ ನಾವು ಇಷ್ಟರ ಮಟ್ಟಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಹಸೀಲ್ದಾರ್ ಆಗಿರುವಂಥ ಅನಂತ ಶಂಕರ್ ಅವರು ಬರಬೇಕಾಗಿತ್ತು. ಆದರೆ ಅವರಿಗೆ KDP ಸಭೆ ಕುಮಟದಲ್ಲಿ ಇರೋದರಿಂದ ಅವರಿಗೆ ಅನಿವಾರ್ಯವಾಗಿ ಅವರು ಆ ಸಭೆಗೆ ಹೋಗಿದ್ದಾರೆ. ಅವರ ಪರವಾಗಿ ಅವರ ಕಚೇರಿಯ ಶಿರಸ್ತೇದಾರಾಗಿರುವಂಥ ಶ್ಯಾಮಲಾ ನಾಯ್ಕ ಅವರು ಬಂದಿದ್ದಾರೆ. ಈ ಒಂದು ನಮ್ಮ ರ್ಯಾಲಿಗೆ ಅವರು ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ವ ಸಮಾನತೆ ನೀಬಿಸಿದೆ. ಮಾನವ ಕುಲ ಒಂದೇ ಎಂದು ಜಗಕ್ಕೆ ನೀನು ಪಸರಿಸಿದೆ. ಜಾತಿ ಮತವ ದೂರ ಸರಿಸಿ ಸರ್ವ ಸಮಾನತೆ ನೀಬಿಸಿದೆ. ನೀನೇ ಗುರುವು ನೀನೇ ವರವು ಎಲ್ಲವೂ ನೀನೆಂದೇ ನಿನ್ನ ಪಾದಕ್ಕೆ ಶರಣೆಂದೇ. ಅಣು ಇವರಿಗೆ ಸಾಂಸಾರಿಕ ಬಂಧನವನ್ನು ಹಾಕೋಬೇಕಂತೇಳಿ ನನಗೆ 20 ವರ್ಷ ಆದವಾಗ ಕಾಳಿಯಮ್ಮ ಅನ್ನುವಂಥ ಹುಡುಗಿಯನ್ನು ನಮ್ಮ ಈಳವ ಸಮುದಾಯದ ಒಂದು ಹುಡುಗಿಯನ್ನು ತಂದು ಅವಳಿಗೆ ಮದುವೆ ಮಾಡಲಿಕ್ಕೆ ಬಯಸ್ತಾರೆ. ನಿಜವಾಗಿ ನಾಯಿಗೆ ಮೂಲತಃ ಮದುವೆ ಆಗಲಿಕ್ಕೆ ಸಂಸಾರದ ಬಂಧನದಲ್ಲಿ ಸಿಗಲಿಕ್ಕೆ ಆಸೆ ಇರಲಿಲ್ಲ. ಅವರಿಗೆ ಕಾರಣ ಏನು? ತಾನು ಲೋಕಜ್ಞಾನಿಯಾಗಬೇಕು, ಸಾಮಾಜಿಕ ಪರಿವರ್ತನೆಯನ್ನು ಮಾಡಬೇಕು ಅನ್ನುವಂಥ ಆಸೆ